ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ಅವರ ಮೇಲೆ ಒಂದು ಗಂಭೀರವಾದ ಆರೋಪ ಕೇಳಿಬಂತು. ಫಿಲ್ಮ್ ಚೇಂಬರ್ಗೆ ಭಾಸ್ಕರ್ ಶೆಟ್ಟಿ ಅವರು ಬಂದರು, ಕಂಪ್ಲೇಂಟ್ ಮಾಡಿದರು, ಅದರಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ. ಜೊತೆಗೆ ನಿನ್ನೆ ಕಮಿಷನರ್ ಆಫೀಸ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇವತ್ತು ನನ್ನ ಜೊತೆ ಓಂ ಪ್ರಕಾಶ್ ಸರ್ ಇದ್ದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಗುಡ್ ಮ್ಯಾಮ್, ಚೆನ್ನಾಗಿದ್ದೀನಿ ಮೇಡಮ್. ಸರ್, ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟವರು. ಒಂದು ವಿಚಾರದಿಂದ ಬಂದಾಗ ಸುಮ್ಮನೆ ಕಾಲೆಳೆಯುವ ಹಂತ ಇಂಥವೆಲ್ಲವೂ ಕೂಡ ಕಾಣಿಸ್ತದೆ. ಇದೀಗ ಗಂಭೀರ ಆರೋಪ, ಹಣ ಪಡ್ಕೊಂಡಿದ್ದೀರಾ ಅಂತ ಹೇಳಿ ಫಿಲಮ್ ಚೇಂಬರ್ಗೆ ಮೊನ್ನೆ ಒಂದಷ್ಟು ಮಹಿಳೆಯರು ಬಂದರು, ಒಂದಷ್ಟು ಜನ ಬಂದು ಕಂಪ್ಲೇಂಟ್ ಮಾಡಿದ್ರು. ಆದರೆ ನಾವು ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಫಿಲಮ್ ಚೇಂಬರ್ ಅಧ್ಯಕ್ಷರು ಹೇಳಿದ್ರು. ಸೊ ಎಲ್ಲವನ್ನ ಗಮನಿಸಿ ಇವತ್ತು ನೀವು ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಾ. ಯಾಕೆ ಹಿಂಗಾಯಿತು? ನೀವೇ ಕೂತ್ಕೊಂಡು ಬಗೆಹರಿಸ್ಬೋದಿತ್ತಲ್ಲ, ಯಾಕೆ ಸಾರ್ವಜನಿಕವಾಗಿ ಬಂದ್ರಿ ನೀವು ಅಂತ ಹೇಳಿ? ನಾನು ಬಂದಿಲ್ಲ ಮೇಡಮ್, ಸಾರ್ವಜನಿಕ ಅವರು ಬಂದಿರೋದು. ನಾನು ಹೇಳಿದೆ ಬಂದು ಕೂತ್ಕೊಂಡು ಎಲ್ಲ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಾಗ ಅದು ನೀವು ಮಾತಾಡೋದಕ್ಕೆ ಹಕ್ಕಿದೆ. ನಾನು ಹೇಳಿಲ್ವಲ್ಲ ಆ ಥರ ಎಲ್ಲೂ. ನೀವು ದುಡ್ಡು ಕೊಟ್ಟಿದ್ದೀರಾ, ಎಲ್ಲರೂ ಕೊಟ್ಟಿದ್ದೀರಾ. ನಿಮಗೆ ನಾನೇನು ಇಸ್ಕೊಂಡಿದ್ದೀರಾ ಅದು ನನಗೆ ಗೊತ್ತು. ಸಿನಿಮಾ ನಿಧಾನ ಆಗೋದಕ್ಕೆ ಕಾರಣ ನಾನು. ಸಿನಿಮಾ ಸ್ವಲ್ಪ ನಿಧಾನ ಆಗಿ ಇವತ್ತು ಶೂಟಿಂಗು ನಡೆಸಬೇಕಾಗಿರೋದು ನಾನೇ. ಮಾಡ್ತೀನಿ, 100% ಮಾಡ್ತೀನಿ. ಎಲ್ಲ ರೆಡಿಯಾಗಿತ್ತು, ರೆಡಿ ಮಾಡಬೇಕು. ನಾನು ಆಮೇಲೆ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ನಾನು ತಪ್ಪಾಗಿ ಅವತ್ತು ಯೋಚನೆ ಮಾಡಿದವನೂ ಅಲ್ಲ, ತಪ್ಪಾಗಿ ಹೇಳ್ದವನೂ ಅಲ್ಲ. ಆಮೇಲೆ ಸುಮ್ಮನೆ ಈ ಧಮಕಿ ಹಾಕ್ತೀನಿ ಅವೆಲ್ಲ ನಾನು ಏನಕ್ಕೆ ಮೇಡಮ್ ಹಾಕಲಿ? ನಾನೇನು ರೌಡಿನೇ ಧಮಕಿ ಹಾಕೋಕ್ಕೆ? ನನಗೂ ಒಂದು ಜವಾಬ್ದಾರಿ ಇದೆ, ಸಂಸ್ಕಾರ ಇರೋವಂಥದ್ದು. ನಾನು ಒಳ್ಳೇದು ಮಾತಾಡ್ತೀನಿ. ನೀವು ಏನೇನೋ ಮಾತಾಡಿ ಅದಕ್ಕೆ ಏನೋ ಮಸಾಲೆ ಹಾಕೊಂಡು ನೀವು ಮಾತಾಡ್ಕೊಳ್ಳಿ, ನಾನು ಬೇಡ ಅಂತೇಳಿ. ಇನ್ನೂ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ. ಬಟ್ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡಿ. ವಾಸುದೇವ್ ರೆಡ್ಡಿ ಆಗಿರೋದು, ಆಮೇಲೆ ಆ ಲೇಡೀಸ್ ಹತ್ರ ಅವರು ವಾಸುದೇವ್ ರೆಡ್ಡಿ ನಮಗೆ ಕೊಡಿಸಿದ್ದಾರೆ, ಎಲ್ಲ ನಿಜ. ಭಾಸ್ಕರ್ ಒಂದು ಕಾಸು ಕೊಟ್ಟಿದ್ದಾರೆ. ಅಲ್ಲಿ ಬಂದ ಅಷ್ಟು ಮಹಿಳೆಯರು ಹೇಳ್ತಾ ಇದ್ರು, ನಾವು ಇವರನ್ನು ನಂಬಿ ಸರ್ ಸಿನಿಮಾ ಮಾಡಲಿ, ಒಳ್ಳೆ ಸಿನಿಮಾಗಳಾಗಲಿ ಅಂತೇಳಿ ಆಸ್ತಿ ಮಾರದ ಹಣವನ್ನು ಕೊಟ್ವಿ, ನಮ್ಮ ಮಗಳ ಮದುವೆಗೆ ಅಂತ ಇಟ್ಟ ಹಣವನ್ನು ಕೊಟ್ವಿ. ಆ ಹಣವನ್ನು ಸರ್ ನಿಮ್ಮ ಮಗಳನ್ನು ಜರ್ಮನಿಗೆ ಕಳಿಸೋದಕ್ಕೆ ಆ ಹಣವನ್ನು ಬಳಸ್ಕೊಂಡಿದ್ದಾರೆ, ಸಿನಿಮಾಗೆ ಬಳಸಿಲ್ಲ ಅನ್ನೋ ಆರೋಪವನ್ನು ಕೂಡ ಭಾಸ್ಕರ್ ಶೆಟ್ಟಿಯವರು ಮಾಡಿದ್ದಾರೆ. ಜರ್ಮನಿಗೆ ಕಳಿಸಿದ್ದಾರೆ ಆ ದುಡ್ಡಲ್ಲಿ ನಿಮ್ಮ ಮಗಳನ್ನು. ನಮ್ಮ ಮಗಳಿಗೆ ಈ ದುಡ್ಡಲ್ಲೇ ಕಳಿಸ್ಬೇಕು ಅನ್ನೋ ದರ್ದು ನನಗಿನ್ನ ಬಂದಿಲ್ಲ ಮೇಡಮ್. ನನಗೆ ಆ ಯೋಗ್ಯತೆ ಗೊತ್ತು, ನನಗೂ ಆ ಒಂದಿದೆ. ಇವ್ರು ಸುಮ್ಮನೆ ಏನೇನೋ ಮಾತಾಡ್ತಾರೆ ಅನ್ನೋಕ್ಕಂತ ಎಲ್ಲದಕ್ಕೂ ಹೇಳೋವಂಥ ವಿಚಾರ ಅಲ್ಲ. ಅವ್ರು ಮಾತಾಡ್ಕೊಳ್ಳಿ, ಅವರು ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಹೋಗಿ, ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಏನು ಬೇಕಾದ್ರೂ ಮಾಡಿ. ಬಟ್ ಆ ಥರ ಎಲ್ಲ ಏನಿಲ್ಲ ಮೇಡಮ್. ನಾನು ಹೇಳ್ತಿದ್ದೀನಿ ಇದೆ ಅಂತ, ನೀನೇನು ಹೇಳಲ್ಲ ಬದನೆಕಾಯಿ. ಓಕೆ ಸರ್, ಇವಾಗ ಅವ್ರಿಗೆ ಫಿಲಮ್ ಚೇಂಬರ್ ಬರೋ ತನಕ ನೀವು ಯಾಕೆ ಬಿಟ್ಕೊಂಡ್ರೆ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲೇ ಇಲ್ವಾ ಸರ್? ಅವರು ಕಾಂಟ್ಯಾಕ್ಟ್ ಮಾಡಿ ಈ ಥರ ಕಂಪ್ಲೇಂಟ್ ಮಾಡ್ತೀವಿ, ನಾವು ಕಾನೂನಿನ ಮೊರೆ ಹೋಗ್ತೀವಿ, ನೀವು ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಕಾನೂನಿನ ಮೊರೆ ಹೋಗ್ತೀವಿ ಅಥವಾ ಫಿಲಮ್ ಚೇಂಬರ್ ಮೊರೆ ಹೋಗ್ತೀವಿ. ನಾವು ಅವ್ರನ್ನ ಅದೇ ಪ್ರಶ್ನೆ ಮಾಡಿದ್ವಿ, ನೀವು ಅಲ್ಲೇ ಅದನ್ನು ಬಗೆಹರಿಸ್ಕೋಬೋದು, ಇಲ್ಲಿ ತನಕ ಯಾಕೆ ಬಂದ್ರಿ ಅಂತ. ನೀವು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಅವರ ವಾದ. ನಾನು ದಿನ ಬೆಳಗ್ಗೆ ಇಲ್ಲೇ ಸಿಗ್ತೀನಿ, ಎಲ್ಲರ ಫೋನು ಅಟೆಂಡ್ ಮಾಡ್ತೀನಿ, ಇಲ್ಲೇ ಇದ್ದೀನಲ್ಲ, ಇಲ್ಲೇ ಶೂಟಿಂಗ್ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಯಾರು ಹೇಳಿ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಡ್ರಾಮದ ಮಾತುಗಳಿಗೆ ನಾನೇ ಯಾಕೆ ಹೊಣೆ ಆಗಲಿ? ಅದನ್ನು ನಾನು ಒಪ್ಪಲ್ಲ ಮೇಡಮ್. ನೀವು ಯಾವ ರೀತಿ ಕಾನೂನು ಹೋರಾಟಕ್ಕೆ ರೆಡಿ ಆಗಿದ್ದೀರಾ ಸರ್? ಈಗ ಎಲ್ಲ ವಿಚಾರ ಮಾಡ್ತಾರೋ ಮಾಡಲಿ ಮೇಡಮ್, ಅದು ನೋ ಪ್ರಾಬ್ಲಮ್. ನಾನು ಮಾಡ್ತೀನಿ, ನಂಗೆ ಗೊತ್ತು ನಾನು ಹೆಂಗೆ ಇದು ಮಾಡಬೇಕು ಅಂತ. ಏನೇ ಮಾಡಿದ್ರು ಸಹ ದುಡ್ಡು ನಾನೇ ಕೊಡಬೇಕು, ಏನೇ ಮಾಡಿದ್ರು ನಾನೇ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಷ್ಟು. ಬಟ್ ನಿಮ್ಗೆಲ್ರಿಗೂ ಏನು ಒಳ್ಳೇದಾಗುತ್ತೆ ಅನ್ನೋದಾದರೆ ಏನು ಬೇಕಾದರೂ ಮಾಡಿ ಅಂತ ನಾನು, ನಿಮ್ಗೆ ಒಳ್ಳೇದಾಗಲಿ ಅಷ್ಟೇ ಸಾಕು. ಇನ್ನೂ ಏನು ಬೇಕಾದ್ರೂ ಮಾಡಿ. ನಾನು ಕೇಳ್ತಾ ಇದ್ದೆ ಸರ್, ಇವಾಗ ನೀವು ಮಾತಾಡಿದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವ್ರಿಗೆ. ಏನು ಸರ್ ನಿಮ್ಮನ್ನು ಹೀರೋ ಅಂತ ಮೆರೆಸಲಿಲ್ಲ ಅನ್ನೋ ಸಿಟ್ಟಿಗೆ ನೀವು ಈ ಥರ ಮಾಡಿದ್ರಾ ಅನ್ನೋದು ಸರ್ ಮಾತು ಅಂತ. ಖಂಡಿತ ನಾನು ಆ ಥರ ಮಾತಾಡಿಲ್ಲ, ಆ ಥರ ಇಲ್ಲವೇ ಇಲ್ಲ. ನಾನು ನಿಮ್ಗೆ ಹೇಳ್ದಂಗೆ ಪೊಲೀಸ್ ಪಾತ್ರ ಮಾತ್ರ ಮಾಡ್ತಾ ಇದ್ದೀನಿ, ಅದನ್ನು ಬಿಟ್ಟು ನಾನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ನೀವು ಅವ್ರ ಮೇಲೆ ಗಂಭೀರವಾದ ಆರೋಪ ಮಾಡಿದ್ರಿ. ಇದೇ ಆಗಿರೋದು. ಫಸ್ಟ್ನೆಲ್ಲ ಪಿಂಟ್ ಹಾಕ್ಬಿಟ್ಟು ನೀವು ಯಾಕೆ ಹಾಕ್ಕೊಂಡ್ರಿ? ನೀವು ಫಸ್ಟ್ ಮಾಡಿದ್ದಕ್ಕೇ ನನಗೆ ಫೈನಾನ್ಸೇ ಹೋಗ್ಬಿಡ್ತು. ಆ್ಯಕ್ಚುಲಿ ಒಂದು ಫೈನಾನ್ಸರೇ ಹೋಗ್ಬಿಟ್ರು, ನಿರಂಜನ್ ಅಂತ ದೊಡ್ಡ ಫೈನಾನ್ಸರು. ಇವನು ಹಾಕ್ಬಿಟ್ಟು ಪಿಕ್ಚರ್ ಮಾಡ್ತಿದ್ದೀರಾ ಅಂತ ಬೈದರು ನನಗೆ. ಆ ಇದರಿಂದ ಹೋಗೇ ಬಿಡ್ತು. ಇದು ಈಗ ಅವ್ರು ಏನೇನೋ ಮಾತಾಡ್ತಾರೆ ಅಂದರೆ ನಾನು ಇದು ಒಂದೇ ಮಾತೇ ಮಾತಾಡ್ತಿರೋದು. ಈ ಕೋಪಕ್ಕೆ ಬೇರೆ ಏನೇನು ಕೋಪ ಆಗೋದು ನಿಮಗೆ? ಪಿಕ್ಚರ್ ನಿಧಾನ ಆಯಿತು ಅಂತ ಅದಕ್ಕೆ ನಾನೇ ಹೊಣೆ ಅಲ್ಲ? ನಾನೇ ಹೇಳ್ತಿದ್ದೀನಲ್ಲ, ಪಿಕ್ಚರ್ ಲೇಟ್ ಆಗ್ತಿದೆ, ಪಿಕ್ಚರ್ ಲೇಟ್ ಇದು ಮಾಡ್ತಿದ್ದೆ, ಅದಕ್ಕೆ ನಾನೇ ಹೊಣೆ ಅಲ್ಲ? ನೀವು ನನ್ನ ಹತ್ರ ಮಾತಾಡಿದ್ರೆ ಬೇರೆ ಹತ್ರ ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಆಗಲ್ಲ. ಮತ್ತು ಬಂದು ಮಾತಾಡಿ ಫಸ್ಟು. ಸರ್, ಹಾದಿ ಬೀದಿಗೆ ಬಂತು. ನಮ್ಗೇನು ಬೇಸರ ಅಂದರೆ ನೀವು ಇಂಡಸ್ಟ್ರಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂಥ ಅದ್ಭುತ ಕಲಾವಿದ ಪ್ಲಸ್ ನಿರ್ದೇಶಕರು, ಇಂಡಸ್ಟ್ರಿಗೆ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನೀವು ಈ ಥರ ಬೀದಿಗೆ ಹಾದಿಗೆ ಬರೋದು ನಮ್ಗೆ ಆ್ಯಕ್ಚುಲಿ ಸಂಕಟ. ನಿಮ್ಗೆ ನೋವಾಗಿಲ್ವಾ ಸರ್ ಇವೆಲ್ಲ ನೋಡಿದ್ರೆ? ಯಾಕಂದ್ರೆ ನಿಮ್ಮನ್ನು ನಂಬಿ ಎಷ್ಟೋ ಕಲಾವಿದರು ಇದ್ದಾರೆ, ನಿಮ್ಮನ್ನು ನಂಬಿ ಎಷ್ಟೋ ಕುಟುಂಬಗಳಿದ್ದಾವೆ. ನೀವು ಮಾಡೋ ಸಿನಿಮಾ ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಹೊತ್ತು ಊಟ ಸಿಗುತ್ತೆ ಅಂತೇಳಿ ನಿಮ್ಗೆ ನೋವಾಗಲಿಲ್ವಾ? ನನಗೆ ಪರ್ಸ್ನಲಿ ನೋವಾಗೋದಕ್ಕಿಂತ ಸಿನಿಮಾ ಮೇಲೆ ಇವರು ಮಾಡ್ತಿರೋ ಆರೋಪಗಳಿದೆಯಲ್ಲ, ಅದು ತಪ್ಪು ಮೇಡಮ್. ಸಿನಿಮಾ ಅನ್ನೋದು ಒಂದು ಪವಿತ್ರತೆ ಕಾಪಾಡ್ಕೊಂಬಂದಿರೋಂಥ ಜಾಗ ಇದು. ನೀವು ಆ ಸಿನಿಮಾದಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀರಾ, ನಾವು ಈ ಸಿನಿಮಾದಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೇ ಹೇಳ್ದವನು. ಇಷ್ಟೆಲ್ಲ ಮಾಡಿದ್ದೀವಿ, ನಿಮಗೆ ಒಂದು 5 ನಿಮಿಷ ಯೋಚನೆ ಮಾಡೋ ಕೆಪಾಸಿಟಿ ಇಲ್ವಾ? ಇಷ್ಟೆಲ್ಲ ಮಾಡೋದ್ರಿಂದ ನೀವು ಮಾಡಿದ ಸಾಧನೆ ಏನು? ಏನಾಯಿತು? ದುಡ್ಡು ಬಂದ್ಬಿಡ್ತಾ?
ಇದ್ರಲ್ಲಿ ದುಡ್ಡು ಕೊಟ್ಬಿಡ್ತಾರೆ ಬೇರೆ ಯಾರಾದರೂ ನೀವು ಕಂಪ್ಲೇಂಟ್ ಕೊಟ್ಬಿಟ್ರೆ ಓಕೆ ನೀವೆಲ್ಲ ಹೋದರೆ ಕಂಪ್ಲೇಂಟ್ ಕೊಡ್ತಾರಾ? ಯಾರೂ ಕೊಡಲ್ಲ. ದುಡ್ಡು ನಾನೇ ಕೊಡಬೇಕು. ಅದು ನಿಮಗೆ ಪರಿಜ್ಞಾನಕ್ಕೆ ಬೇಗ ಬಂದರೆ ಒಳ್ಳೆಯದು. ಓಕೆ, 3 ಕೋಟಿ ಎಷ್ಟೋ ಹಣ ಅಂತಂದರೆ ನಿಮ್ಮ ಎಕ್ಸಾಕ್ಟಾಗಿ ನೀವು ಅವ್ರಿಗೆ ಕೊಡಬೇಕಾದ ಹಣ ಎಷ್ಟು ಸರ್ ನಿಜವಾಗ್ಲೂ? ಅದು ನಮ್ಮ ಮಿಸ್ಸಸ್ ಅಕೌಂಟಲ್ಲಿದೆ ಮೇಡಮ್. ಅದು ಆ ಟೈಮ್ ಬಂದಾಗ ನಾನು ಲೆಕ್ಕ ಹಾಕಿ ನೋಡ್ತೀನಿ. ಆಮೇಲೆ ನಾನು ನೀವು ನಂಬ್ತಿರೋ ಬಿಡ್ತಿರೋ ನಾನು ಇಡೀ ಸಿನಿಮಾನೇ ಅವ್ರಿಗೆ ಬರ್ಕೊಟ್ಟಿದ್ದೀನಿ. ನೀವು ತೊಗೊಳ್ಳಿ ಫಸ್ಟು, ನಿಮ್ಗೆ ಒಳ್ಳೇದಾಗಲಿ. ಯಾಕಂದ್ರೆ ನೀವು ಏನೇನು ಮಾಡಿ ನಮಗೆಲ್ಲ ಕಾಸು ಕೊಟ್ಟಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ. ಬಡ್ಡಿಗಳಿಗೆ ನಾವು ಕಟ್ಟಿದ್ದೀನಿ, ಬಡ್ಡಿನ ಅವರು ಕಟ್ಟಿದ್ದಾರೆ ಪಾಪ ವಾಸುದೇವ್ ರೆಡ್ಡಿ ಅವರು. ನೀವು ತೊಗೊಳ್ಳಿ, ನೀವು ದುಡ್ಡನ್ನ ಫಸ್ಟ್ ನೀವು ತೊಗೊಳ್ಳಿ. ನಾನು ನನ್ನ ಕಡೆ ಸಾಲ ಏನು ಮಾಡಿದ್ದೀನಿ ಅದು ನಾನು ಫೇಸ್ ಮಾಡ್ಕೋತೀನಿ. ನಿಮಗೆ ಫಸ್ಟ್ ಬಂದರೆ ಸಾಕು ಅಂತ ನಾನೇ ಬರ್ಕೊಟ್ಟಿದ್ದೀನಿ. ಆಮೇಲೆ ಹೇಳಿದ್ದೀನಿ ಸಹ, ನೀವೇ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಇನ್ನೇನು ಹೇಳಿ ನಾನು? ಮತ್ತು ಅದಕ್ಕೆ ಅವರು ಸ್ಪಂದನೆ ಮಾಡಲಿಲ್ಲ ಅಂತಂದರೆ ಅದು ಅವ್ರ ತಪ್ಪು ಅಂತ ನನ್ನ ಭಾವನೆ. ನಿಮ್ಮ ಈ ಫೈನಲಿ ಸರ್, ನಿಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರಿಗೆ 100% ಏನಪ್ಪ ಅಂತ ಒಂದು ಆತಂಕ ಇದ್ದೇ ಇರುತ್ತೆ ಅವರಿಗೆ, ಆ್ಯಂಡ್ ನಿಮ್ಮನ್ನು ನಂಬಿದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇಲ್ಲ ಮೇಡಮ್, ಆ ಥರ ಎಲ್ಲ ನಾನು ಮಾಡಲ್ಲ. ನಂಗೆ ಗೊತ್ತು, ನನಗೆ ನಮ್ಮ ಕೆಲಸ ಮಾಡಿ ನಾನು ಒಬ್ಬ ಟೆಕ್ನಿಷಿಯನು. ನಾನು ಆ ಥರ ಯಾರಿಗೂ ಮಾಡಿಲ್ಲ ಮೇಡಮ್. ಎಲ್ಲೋ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇರ್ಬೋದು ಅಷ್ಟೇ. ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲಿಯರ್ ಆಗಿದೆ. ಆಲ್ಮೋಸ್ಟ್ ಒಂದು 2-3 ಬ್ಯಾಲೆನ್ಸ್ ಇರ್ಬೋದು. ನಾನು ಮಾಡೇ ಮಾಡ್ತೀನಿ ಮೇಡಮ್, ಅದನ್ನು ನಿಲ್ಲಿಸಲ್ಲ, ಕೊಟ್ಕೊಡ್ತೀನಿ. ಥ್ಯಾಂಕ್ ಯು. ಇಲ್ಲ ಮೇಡಮ್, ಇಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.